ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋ ಬಂದು ಟ್ಯೂಸ್ಡೇ ಮಾರ್ನಿಂಗ್. ನೋಡಿ ಟೊಮೊಟೊ ಗಿಡ ಎಲ್ಲ ಹೇಗೆ ಬೆಳೆದಿದೆ ಅಂತ. ಟೊಮೊಟೊ ಕೂಡ ಕಾಯಾಗಿದೆ. ನೆಕ್ಸ್ಟ್ ಟಿಫನ್ಗೆ ಅಂತ ನಾನು ಪೂರಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ನಾನು ನೀರಿನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. 1 ಕಪ್ ಆಗುವಷ್ಟು ಚಿರೋಟಿ ರವೆ ಮತ್ತು 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ನೆಕ್ಸ್ಟು ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ನಾನು ಆದಷ್ಟು ಈ ರೀತಿ ಪ್ಯಾಕೆಟ್ನಲ್ಲೇ ಇಟ್ಕೊಂಡಿರ್ತೀನಿ ಹಿಟ್ಟನ್ನು, ಯಾಕಂದರೆ ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಸ್ಟೋರ್ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡ್ರೆ ಎಕ್ಸ್ಪೈರಿ ಡೇಟು ಆಗಿದೆಯೋ ಇಲ್ವೋ ಅಂತ ಗೊತ್ತಾಗೋಲ್ಲ. ಆದ್ದರಿಂದ ನಾನು ಈ ರೀತಿ ಪ್ಯಾಕೆಟಲ್ಲಿ ಇಟ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸೋಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಹಿಟ್ಟನ್ನೆಲ್ಲ ಮಿದ್ಕೊಳ್ಳಿ. ಚೆನ್ನಾಗೆಲ್ಲ ಸಾಫ್ಟ್ ಆಗಬೇಕು, ಅಲ್ಲಿ ಗಂಟ ಚೆನ್ನಾಗಿ ಮಿದ್ಕೊಂಡು 1-2 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿದ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡಷ್ಟು ಪೂರಿ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಮಿದ್ಕೊಂಡು ಇಟ್ಕೊಂಡಿದ್ದೀನಿ. 20 ಮಿನಿಟ್ಸ್ ಬಿಟ್ಕೊಂಡು ಮಾಡ್ಕೊಳ್ತೀನಿ. ನೆಕ್ಸ್ಟು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ 5-6 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ಲೈಸಾಗಿ ಹಚ್ಕೊಂಡಿರುವಂತಹ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಮೆಣಸಿನ್ಕಾಯಿ ಸಿಡಿದ್ಬಿಡುತ್ತೆ ಅನಿಸುತ್ತೆ, ಎಣ್ಣೆಲಿ ಚೆನ್ನಾಗಿ ಬೆಂದಿರುತ್ತಲ್ಲ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೆಕ್ಸ್ಟ್ ಸಣ್ಣ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡ್ಕೊಂಡು ಬನ್ನಿ. ನೆಕ್ಸ್ಟು ಸಣ್ಣ ಕಟ್ ಮಾಡಿಕೊಂಡಿರುವಂತಹ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಇವತ್ತು ಜಾಸ್ತಿ ಕ್ವಾಂಟಿಟಿಲಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಟಿಫನ್ಗೆ ಮತ್ತು ಲಂಚ್ ಬಾಕ್ಸ್ಗೆ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗುನಿಗೆ ಬಾಕ್ಸ್ ಹಾಕ್ಕೊಳಿಸ್ಬೇಕಲ್ಲ, ಅದರಿಂದ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೊಜ್ಜು ಮಾಡ್ಕೊಂಡು ಮಡಿಕತ್ತೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ. ನೆಕ್ಸ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಳ್ಳೋಷ್ಟರಲ್ಲಿ ಒಂದು ಹೆಲ್ತಿ ಡ್ರಿಂಕ್ಸ್ನ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ ಬನ್ನಿ. ಬಿಸಿನೀರಿಗೆ ನಾನು ಓಮ್ ಕಾಳು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಬನ್ನಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ, ತುಂಬಾ ಟೇಸ್ಟ್ ಇರುತ್ತೆ ಟೊಮೊಟೊ ಗೊಜ್ಜು. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಟೊಮೊಟೊ ಗೊಜ್ಜು 90% ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ಸಣ್ಣಗೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ.
ಕೊಟ್ಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಪ್ಲೇಟ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ಈ ಕಡೆ ಡ್ರಿಂಕ್ಸ್ ಕೂಡ ಪ್ರಿಪೇರ್ ಆಗಿದೆ. ಇದನ್ನು ಶೋಧಿಸ್ಕೊಂಡು ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಡು ಕುಡಿದ್ರೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿ ಆಗುತ್ತೆ. ಈ ಕಡೆ ನಮ್ಮ ಹಸುಗಳೆಲ್ಲ ನೋಡಿ ಹೇಗೆ ನಿಂತಿವೆ ಅಂತ. ನೋಡಿ ಇದೆ ನಮ್ಮ ದನಿನ ಕೊಟ್ಟಿಗೆ 2 ಹಸು 2 ಕರು ಇವೆ. ಈ ಕಡೆ ನೋಡಿ ನಮ್ಮ ನಾಯಿ ಮರಿ ಹೆಂಗೆ ಮಲಗಿದೆ ಅಂತ. ಕ್ಯಾಂಡಿ, ಓಯ್ ಕ್ಯಾಂಡಿ, ಏ ಕ್ಯಾಂಡಿ, ಓಯ್. ನನ್ನ ಮಗ ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ಟ್ಯೂಷನ್ ಮುಗಿಸ್ಕೊಂಡು ಬಂದು ಟಿ ವಿ ನೋಡ್ತಿದ್ದಾನೆ. ಬೆಳಗ್ಗೆ 5 ಗಂಟೆಯಿಂದ 6:45 ಗಂಟೆ ಟ್ಯೂಷನ್ ಮುಗಿಸ್ಕೊಂಡು ಬಂದು 1/4 ಗಂಟೆ ಟಿ ವಿ ನೋಡ್ಬಿಟ್ಟು ರೆಡಿ ಆಗೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ನಾನು ಪೂರಿನ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ ಇಟ್ಕೊಂಡು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸನ್ಫ್ಯೂರ್ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆ ಎಲ್ಲ ಕಾಯಿಸ್ಕೊಳ್ತಾ ಇದ್ದೀನಿ. ಆದ ನಂತರ ಎಣ್ಣೆಯಲ್ಲಿ ಕರ್ದ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ಪೂರಿ. ನನಗಂತೂ ಟೊಮೊಟೊ ಗೊಜ್ಜು ಜೊತೆ ಪೂರಿ ತಿನ್ನೋದಕ್ಕಿಂತ ತುಂಬಾ ಇಷ್ಟ. ನನಗಿದ್ರೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನನ್ನ ಮಗುಗೆ ಪ್ಲೇಟ್ಗೆ ಹಾಕ್ಕೊಂಡು ಕೊಡ್ತಾ ಇದ್ದೀನಿ. ನಮ್ಮ ಯಜಮಾನರು ಬೆಳಗ್ಗೆನೇ ಅವನಿಗೆ ಅವರು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಅಮ್ಮ ಯಾರಮ್ಮ ಹೊಸ ಬ್ರಷ್ ತಂದಿದ್ದು? ಯಾರು ಬ್ರಷ್ ಕೊಡ್ಸಿದ್ದವು? ನಮ್ಮಿ. ಅಪ್ಪ ಅಲ್ವಾ ತಂದಿದ್ದು? ಥ್ಯಾಂಕ್ ಯು ಅಪ್ಪ. ಅದು ವೇದಾಂತ್, ಏ ವರ್ಷಿಣಿ, ವರ್ಷಿಣಿ, ಪೂರಿ ಪೂರಿ ತಿನ್ನಾಗಲಿ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನಾನು ಬಸ್ಗೆ ಹತ್ತಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅತ್ತೆ ಹಸುಗೆಲ್ಲ ಮುಸ್ರೆ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಆಯಿತು. ನನ್ನ ಮಗನ ಸ್ಕೂಲ್ಗೆ ಕಳಿಸಿದ್ರೆ ನನಗೆ 90% ಅಷ್ಟು ಕೆಲಸ ಆಯಿತು ಅಂತಲೇ ಅರ್ಥ. ಬಸ್ ಹತ್ತಿಸ್ಬಿಟ್ಟು ನಾನು ಬಂದ್ಬಿಡ್ತೀನಿ ಮನೆಗೆ. ಇದು ಸಾಕ್ಸ್ ಒಂಚೂರು ಮೇಲೆ ಇಟ್ಕೋ. ಮನೆಗೆ ಬಂದು ನಮ್ಮ ಯಜಮಾನ್ರಿಗೂ ಕೂಡ ಟಿಫಿನ್ ಹಾಕ್ಕೊಟ್ಟಿದ್ದೀನಿ. ನೆಕ್ಸ್ಟು ಅವರು ಕೂಡ ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನೋಡಿ ಶೂ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಿದ್ದಾರೆ. ನನ್ನ ಮಗಳು ಅಲ್ಲಿ ಮೊಬೈಲ್ ಇಟ್ಟಿದ್ರು. ಮೊಬೈಲ್ನ ಕಾಲಲ್ಲಿ ತಳ್ಳಿಬಿಟ್ಟು ಬೀಳಿಸ್ಬಿಟ್ಲು. ಕೆಳಗಡೆ ಮೊಬೈಲ್ ಬಿದ್ದೋಯ್ತು. ಬಟ್ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ನೆಕ್ಸ್ಟು ಮೆಹಂದಿ ಕವರೆಲ್ಲ ಮಾಡಿಟ್ಕೊಂಡಿರುವಂಥದ್ದನ್ನೆಲ್ಲ ನಾನು ಚೀಲಕ್ಕೆ ಈ ಥರ ಜೋಡಿಸ್ಕೊಂಡೆ ತುಂಬಿಟ್ಕೊಳ್ತೀನಿ. ಇವೆಲ್ಲ ನಾನು ನೈಟ್ ಟೈಮ್ನಲ್ಲಿ ಮಾಡಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಈ ಥರ ಎಲ್ಲ ಚೀಲಕ್ಕೆ ಹಾಕ್ಕೊಂಡು ಇಟ್ಕೊಳ್ತೀನಿ. ನೋಡಿ ಎಷ್ಟು ಕವರ್ ಇದೆ ಅಂತ. ಏನಮ್ಮ ಎಷ್ಟು ರೂಪಾಯಿ ಮಡಗಿದ್ವಿ ತೋರಿಸು. ಯಾರು ಕೊಟ್ಟಿದ್ದು? ಜೇಬಲ್ ಮಡಿಕತ್ತಾ ಇದೆಯಾ? ಏನು ತಗತ್ತಿ? ಜೆಮ್ಸು. ಜೆಮ್ಸ್ ತಿನ್ನಬಾರ್ದು, ತಿನ್ನಬಾರ್ದು. ಬೇಡ, ಅಪ್ಪ ಹೊಡಿತದೆ ಕೊಡ್ಸಿದ್ರಿ. ಕೊಡ್ಸಲ್ಲ, ಕೊಡ್ಸಲ್ಲ ಅಂದರೆ ಕೊಡ್ಸಲ್ಲ. ಏನು ಸಮಾಚಾರ? ಏನೇನು ಹೇಳು ಸಮಾಚಾರನ. ಮುಂದೆ ಒಂಚೂರು ಹೇಳು. ಕಡೆ ಬೇಲಿ ಏನು ಸಮಾಚಾರ? ಏನು ತಿಂದೆ? ಜಾಮೂನ್ ತಿಂದ? ಎಷ್ಟಿತ್ತು ಜಾಮೂನು? 3 ಇತ್ತಾ? ಅಣ್ಣ ಎಲ್ಲೋದ? ಕೂಲು. ಅಪ್ಪ ಅಪ್ಪ ಎಲ್ಲೋಯ್ತು?
ಏನದು ಭಾಷೆ ನಿಂದು ಇಂಗ್ಲೀಷೆಲ್ಲ ಮಾತಾಡ್ತಾ ಇದ್ದೀ? ಹಾಂ ಏನೇ ತಿನ್ನಿ? ಓಯ್ ನೀನು ಹೂವು ಕಿತ್ಕೊಬಂದು ಏನು ಮಾಡ್ತಿ? ಮಾವಿಗೆ ಹಾಕ್ತಿ? ಪಾಕಪ್ಪ ನೋಡೋಣ ಹೆಂಗೆ ಹಾಕ್ತೀಯ? ಬಾಗ್ಲಿಗೆ ಇಟ್ಬಿಡು ಹೊಸ್ದಿಗೆ. ಹಾಂ ಮಾಮಿಗೆ ಹಾಕ್ತೀಯ? ಆಮೇಲೆ ಮಾಡ ನೀರು ಪೂಜೆನ. ನೆಕ್ಸ್ಟು ನನ್ನ ಮಗ ಕಿಚನ್ನಲ್ಲಿ ಗಾಳಿಪಟ ತಂದಿಟ್ಟಿದ್ದ. ನನ್ನ ಮಗಳು ಎಲ್ಲ ಕಿತ್ತಾಕ್ಬಿಡ್ತಾಳೆ ಅಂದ್ಬಿಟ್ಟು ಎತ್ತಿಕ್ಬಿಡು ಮಮ್ಮಿ ಅಂತ ಫಿಲ್ಟ್ರ್ ಮೇಲೆ ಎತ್ತಿಕ್ತಾ ಇದ್ದೀನಿ, ಇಲ್ಲಾಂದರೆ ಎಲ್ಲ ಕಿತ್ತಾಕ್ಬಿಡ್ತಾಳೆ. ಈ ಕಡೆ ನಮ್ಮ ಹಸ್ಬೆಂಡ್ ಎಲ್ಲ ತರಕಾರಿ ಎಲ್ಲ ತಂದಿದ್ರು. ಈ ಸತಿ ಸಂತೆಗೆ ಹೋಗಿರಲಿಲ್ಲ ಈ ವಾರ. ಇದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ಒಂದು 11:30 ಆಗೋಷ್ಟಕ್ಕೆ ನನ್ನ ಮಗಳಿಗೆಲ್ಲ ಸ್ನಾನ ಮಾಡಿ ಎಲ್ಲ ಮಲಗಿಸಿ ನಾನು ಕವರ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡು 3-4 ಗಂಟೆ ಕವರ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನನ್ನ ಮಗನ್ನ ಕರ್ಕೊಂಡು ಬರೋಣ ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ, ನಾನು ಮತ್ತು ನನ್ನ ಮಗಳು. ಸ್ಕೂಲಿಂದ ಕರ್ಕೊಂಡು ಬಂದು ಬೆಳಗ್ಗೆ ರಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೆ. ತೊಳೆದ್ಬಿಟ್ಟು ಹಾರ ಹಾಕ್ಕೊಂಡು ಮನೆ ಮೇಲೆಲ್ಲ ಈ ಥರ ಎಲ್ಲ ಅಡ್ಡಿಟ್ಕೊಂಡಿದ್ದೆ. ರಾಗಿ ತುಂಬ ದುಬಾರಿಯಾಗಿದೆ ಈಗ. ಏನಿಲ್ಲ ಅಂದರೂ ಒಂದು ಮೂಟೆ 4500 4400 ಆಗಿದೆ. ಇದರಿಂದ ತುಂಬಾ ವೆರೈಟೀಸ್ಗಳಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಮಿಲೆಕ್ಸ್ ಪೌಡ್ರು ಮತ್ತು ರಾಗಿ ಬಿಸ್ಕತ್ತು ಮತ್ತು ಇದರಿಂದ ತುಂಬಾ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾರೆ. ನೋಡಿ ರಾಗಿ ಎಷ್ಟು ಕೆಂಪಾಗಿದೆ ಅಂತ ಡಿಪೋನಲ್ಲಿ ಕೊಟ್ಟಿದ್ರು ರಾಗಿನ. ನಾನು ಈ ಥರ 10 ಸಾರಿ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಜಾಲಿಸಿ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡು ಆರಿ ಹಾಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗಿತ್ತು. ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನೈಟ್ ಊಟಕ್ಕೆ ಬೆಳಗ್ಗೆ ಸ್ವಲ್ಪ ಪೂರಿ ಹಿಟ್ಟು ಮಿಕ್ಕಿತ್ತು, ಅದರಿಂದ ಚಪಾತಿ ಮಾಡ್ಕೊಂಡಿದ್ದೆ. ಮತ್ತು ಸಾಯಂಕಾಲ ಬಸ್ಸಾರು ಮಾಡ್ಕೊಂಡು ಸೊಪ್ಪು ಇದು ತರಕಾರಿ ಪಲ್ಯ ಮಾಡ್ಕೊಂಡಿದ್ದೆ. ನೋಡು ಬಸ್ಸಾರು. ನೈಟು ಚಪಾತಿನೆಲ್ಲ ತಿನ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೆ. ಸ್ವಲ್ಪ ಟೊಮೊಟೊ ಗೊಜ್ಜು ಜೊತೆ ತಿನ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅನ್ನಕ್ಕೆ ಬಸ್ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಬಸ್ಸಾರು ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನೈಟ್ ಊಟ ಎಲ್ಲ ಮಾಡ್ಕೊಂಡು ನಾನು ನನ್ನ ಮಗಳು ನಾಯಿಗೆಲ್ಲ ಅನ್ನ ಹಾಕ್ಕೊಂಡು ಬಂದಿಲ್ಲಿ ನಿಂತಿದ್ದೀವಿ. ನೋಡಿ ನಮ್ಮದು ಒಂದೇ ನಾಯಿ ಇರೋದು, ಎಷ್ಟು ನಾಯಿಗಳು ಬಂದಿದ್ದೇವೆ ಅಂತ ಊಟ ಹಾಕಿದ್ರೆ. ಊಟ ತಿಂದಿಲ್ವದು? ತಿನ್ನೋನು. ನಾಯಿಗೆಲ್ಲ ಊಟ ಹಾಕ್ಬಿಟ್ಟು ನಾನು ನನ್ನ ಮಗಳು ಮಲಿಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ದಾಳೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಗುಡ್ ನೈಟ್ ಫ್ರೆಂಡ್ಸ್ ಅಂತ ಹೇಳು ಅಂದರೆ ರಗ್ ಮುಚ್ಕೊಂಡು ಆಟ ಆಡ್ತಿದ್ದಾಳೆ, ಗುಮ್ಮ ಮಾಡ್ತಿದ್ದಾಳೆ ನನಗೆ. ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.